ಕೋಲಾರ ಜಿಲ್ಲೆಯಲ್ಲಿ ವೈಕುಂಠ ಏಕಾದಶಿ ಅದ್ದೂರಿ. ವೆಂಕಟರಮಣ ಸ್ವಾಮಿ ದೇಗುಲಗಳ ಮುಂದೆ ಭಕ್ತರ ಸಾಲು. ಕೋಲಾರ ಜಿಲ್ಲೆಯಾದ್ಯಂತ ವೆಂಕಟರಮಣ ಸ್ವಾಮಿ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯನ್ನು ಭಕ್ತಿ ಭಾವದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಿಗ್ಗೆಯಿಂದಲೇ ದೇಗುಲಗಳ ಮುಂದೆ ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು. ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ವ್ಯವಸ್ಥೆ ಮಾಡಿದ್ದು, ವೈಕುಂಠ ಏಕಾದಶಿಯಂದು ದೇವರ ದರ್ಶನ ಮಾಡಿದರೆ ಒಳ್ಳೆಯದು ಎಂಬ ನಂಬಿಕೆಯಿಂದ ಜನತೆ ಸಾವಿರ ಸಂಖ್ಯೆಯಲ್ಲಿ ದೇವಾಲಯಗಳತ್ತ ಧಾವಿಸಿದ್ದರು. ದೇವಾಲಯಗಳನ್ನು ಹೂ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು, ಸುಗಮ ದರ್ಶನಕ್ಕಾಗಿ ಪೊಲೀಸ್ ಇಲಾಖೆಯ ಸಹಕಾರವನ್ನು ಪಡೆಯಲಾಗಿತ್ತು. ಇಡೀ ದಿನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ನರಸಾಪುರದ ಕೈಗಾರಿಕಾ ಪ್ರಾಂಗಣದ ಕೆಬಿ ಹೊಸಹಳ್ಳಿಯ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಡೆದ ವೈಕುಂಠ ಏಕಾದಶಿಯಲ್ಲಿ ಶೋಭಾ ಜಯರಾಮ್ ರೆಡ್ಡಿ, ಮುನಿಸ್ವಾಮಿ ರೆಡ್ಡಿ, ಶೈಲೇಶ್ ರೆಡ್ಡಿ, ಸೋಮಶೇಖರ್ ಚಂದ್ರಾರೆಡ್ಡಿ ಭಾಗಿಯಾಗಿದ್ದರು. ಶೆಟ್ಟಿಗಾನಹಳ್ಳಿಯ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಸಂಜೆ ನಡೆದ ವೈಕುಂಠ ಏಕಾದಶಿಯಲ್ಲಿ ನೂರಾರು ಮಂದಿ ಪ್ರಸಾದ ಸೇವಿಸಿದರು. 2018ರಲ್ಲಿ ಜೀರ್ಣೋದ್ಧಾರಗೊಂಡ ದೇವಾಲಯದ ಕಾರ್ಯಕ್ರಮದಲ್ಲಿ ಶಶಿಕುಮಾರ್, ಸೋಮನಾಥ್, ಎಸ್ಪಿ ನಾಗರಾಜ್, ಎಸ್ಎನ್ ನಾಗೇಶ್, ಚಂದ್ರಶೇಖರ್, ವೆಂಕಟೇಶಪ್ಪ, ವೆಂಕಟರಮಣಪ್ಪ, ಅರ್ಚಕ ಅನಂತಪದ್ಮನಾಭಾಚಾರಿ ಭಾಗವಹಿಸಿದರು. ಈ ವರ್ಷ ವಿಶೇಷ ಅಂದ್ರೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರನೇ ವಿಶೇಷ. ಯಾರಾದ್ರೂ ಮುಖ್ಯ ಅತಿಥಿ ಬಂದಿದ್ರೆ ಬರ್ತಾರೆ, ಎಂಪಿಗೆಲ್ಲ ಬರ್ತಾರೆ. ಬಾರ ಇಲ್ಲಿ ನೀನು ಬಾರು, ಎಲ್ಲರೂ ತಿಳಿಸಿದ್ರೆ ಎಲ್ಲ ಬರ್ತಾರೆ. ಇತಿಹಾಸ ಒಂದು 500 ವರ್ಷಗಳ ಇತಿಹಾಸ ಅಂತ ಊರಲ್ಲಿ ದೊಡ್ಡವರು ಹೇಳ್ತಾ ಇದ್ರು. ಆಗ ಚಿಕ್ಕದಾಗಿ ಕಟ್ಟಿದ್ರು. ಈಗ ಒಂದು 15 ವರ್ಷಗಳಿಂದ ಭಗವಂತ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಒಂದು ಎಷ್ಟು ವರ್ಷದಿಂದ 14ನೇ ವರ್ಷದಿಂದ ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀವಿ. ಎಲ್ಲಿ ಬರ್ತೈತೆ? ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಕೋಲಾರ ತಾಲೂಕು, ಒಕ್ಕಲೇರು ಹೋಬಳಿ, ವೆಂಕಟಾಪುರ ಗ್ರಾಮ. ಇಲ್ಲಿ ನಮ್ದು ಪುರಾತನ ಕಾಲದ ದೇವಸ್ಥಾನ, ಇದು ಇತಿಹಾಸ ಇರುವಂತ ದೇವಸ್ಥಾನ. ಅದರಿಂದ ಈ ಸುಮಾರು ನಮ್ಮ ಪುನರ್ ಪ್ರತಿಷ್ಠಾಪನೆಯಾಗಿ 14 ವರ್ಷ ಆಯಿತು. ಹಿಂದಿನ ಇದಾಗಿ ಇತ್ತು. 14ನೇ ವರ್ಷದಿಂದ ವೈಕುಂಠ ಏಕಾದಶಿ ವಿಶೇಷವಾಗಿ ಆಚರಿಸ್ತೀವಿ. ಊರಿನ ಹಬ್ಬ ತರ ಆಚರಿಸ್ತೀವಿ. ಇದು ವಿಚಾರ. ಸುಮಾರು ಪ್ರಸಾದ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ 4,000-5,000 ಜನ ಪ್ರಸಾದ ಇರುತ್ತೆ. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಈಗ ಸಂಗೀತ ಕಾರ್ಯಕ್ರಮ ಅಂದ್ಬಿಟ್ಟು ಮೈಸೂರಿಂದ ಬಂದಿದ್ದಾರೆ. ಅವರು ಸಂಜೆ 7:30ವರೆಗೂ ಇರ್ತೈತೆ. ಇನ್ನು ಎಲ್ಲ ಬಂದ ಭಕ್ತಾದಿಗಳೆಲ್ಲ ಪ್ರಸಾದ ಪ್ರತಿಯೊಬ್ಬರಿಗೂ ಪ್ರಸಾದ ಅಂತೂ ಮಿಸ್ ಆಗಲ್ಲ. ಸರ್, ಏನೇನು ಕಾರ್ಯಕ್ರಮ ಇತ್ತು? ಬೆಳಗ್ಗೆಯಿಂದ 3 ಗಂಟೆಗೆ ಅಭಿಷೇಕ ಕಾರ್ಯಕ್ರಮ, 3 ಗಂಟೆಗೆ ಅಭಿಷೇಕ, 6ವರೆಗೆ ಮಹಾಮಂಗಳಾರತಿಯಾಗಿ ವೈಕುಂಠ ದ್ವಾರ ಪ್ರವೇಶ ಇದಾಗಿದೆ. ಇನ್ನು ಭಕ್ತಾದಿಗಳು ಬಂದು ಹೋಗ್ತಾನೆ ಇದ್ದಾರೆ. ಬೆಳಗ್ಗೆಯಿಂದ 5ವರೆಗೂ ಒಂದು 2,000 ಜನ ಬಂದು ಹೋಗಿದ್ದಾರೆ. ಇನ್ನೂ ಸಂಜೆವರೆಗೂ ಈ ಸರಿ ಇನ್ನೂ ಜಾಸ್ತಿ ಇದಾಗ್ತಾ ಇದೆ. ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಒಂದನೇ ಮಾತಾಡಿದ್ದಕ್ಕೆ ಅವಕಾಶ ಮಾಡ್ತೀವಿ. ನಮಸ್ಕಾರ. ನಾವು ಸುಮಾರು ಈ ಪುರಾತನ ದೇವಸ್ಥಾನ ನಾವು ಜೀರ್ಣೋದ್ಧಾರ ನಾನು ಕೂಡ ಇಲ್ಲಿಗೆ ಬರ್ತಾ ಇದ್ದೀವಿ. ಸುಮಾರು ಇದು 14ನೇ ವರ್ಷ ಇವತ್ತು ಈ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೀತಾ ಇದೆ. ನಾವು ಪ್ರತಿ ಸಾಲು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮನ ನಿರ್ವಹಣೆ ಮಾಡ್ತಾರೆ. ಜೊತೆಗೆ ಎಲ್ಲ ಭಕ್ತಾದಿಗಳು ಕೂಡ ಅವರ ಭಕ್ತಿಪೂರ್ವಕವಾಗಿ ಇಲ್ಲಿ ಎಲ್ಲ ಏನು ದೇವರ ದರ್ಶನದಿಂದ ಹಿಡಿದು ಆಮೇಲೆ ಏನು ಉತ್ತರ ಭಾಗಲ ಒಂದು ದರ್ಶನದೊಂದಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ವಿನಿಯೋಗ ಆಗುತ್ತೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಬೆಳಗ್ಗೆ 3 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಇವನ್ ಸಂಗೀತ ಕಾರ್ಯಕ್ರಮ, ವಿವಿಧ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತದೆ. ಸೊ ಈ ಒಂದು ಇದನ್ನ ವಿಶೇಷ ಎಂದು ಪರಿಗಣಿಸಿ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಬರ್ತೀವಿ. ಭಗವಂತ ಎಲ್ಲರೂ ಕೂಡ ಈ ವೈಕುಂಠ ದರ್ಶನ ಕೊಟ್ಟು ಭಗವಂತ ಎಲ್ಲರಿಗೂ ಒಳ್ಳೇದಾಗ್ತದೆ. ಇಲ್ಲಿ ನಿಜ ನಮಗೂ ಕೂಡ ಒಳ್ಳೇದಾಗಿದೆ ಅಂತ ಹೇಳಿ ಬಯಸ್ತೀನಿ.